ಮರ್ಡರ್ ಕೇಸ್ಗಿಂತ ಅತಿ ಹೆಚ್ಚು ಶಿಕ್ಷೆ ವಿಧಿಸಬಲ್ಲ ಯಾವ್ದಾದ್ರು ಒಂದು ಕೇಸ್ ಇತ್ತು ಅಂದ್ರೆ ಅದು ಪೋಕ್ಸೋ ಕೇಸು, ಪ್ರೊಟೆಕ್ಷನ್ ಆಫ್ ಚೈಲ್ಡ್ ಸೆಕ್ಷುವಲ್ ಹರಾಸ್ಮೆಂಟ್ ಅಂತ. ಇದನ್ನ 2012ರಲ್ಲಿ ಭಾರತೀಯ ನ್ಯಾಯ ಸಂಹಿತೆ ಜಾರಿಗೆ ಮಾಡಿದ್ರು. ಇದೇನಪ್ಪ ಅಂದ್ರೆ IPC ಸೆಕ್ಷನ್ ಇದ್ದಾಗ ಜಾರಿಯಾಗಿದ್ದು, ಇವಾಗ BNS ಆಗಿರೋದು. ಇದೇನಂತಂದ್ರೆ ಮರ್ಡರ್ ಕೇಸ್ಗೆ ಸುಮಾರು 14 ವರ್ಷ ಶಿಕ್ಷೆ ಇದ್ರೆ, ಪೋಕ್ಸೋ ಕೇಸ್ ಏನಂತ ಕರೀತಾರೆ, ಪ್ರೊಟೆಕ್ಷನ್ ಆಫ್ ಚೈಲ್ಡ್ ಸೆಕ್ಷುವಲ್ ಅಫೆನ್ಸ್ ಅಂತ ಇದನ್ನೇನು ಕರೀತಾರೆ, ಇದಕ್ಕೆ 20 ವರ್ಷ ಶಿಕ್ಷೆ ಅಥವಾ ಡೆತ್ ಸೆಂಟೆನ್ಸ್ ಕೂಡ ಆಗ್ಬೋದು. ಇದರಲ್ಲಿ ಸುಮಾರು ಕರ್ನಾಟಕದಲ್ಲಿ ಪ್ರತಿದಿನ 10ಕ್ಕೂ ಹೆಚ್ಚು ಕೇಸ್ಗಳು ರಿಜಿಸ್ಟರ್ ಆಗ್ತಾ ಇದೆ. ಇದರಿಂದ ದೊಡ್ಡ ದೊಡ್ಡ ಪ್ರಭಾವಿ ವ್ಯಕ್ತಿಗಳು ಫಾರ್ಮರ್ ಚೀಫ್ ಮಿನಿಸ್ಟರ್ ಆದಂತ ಯಡಿಯೂರಪ್ಪ ಅವರು ಕೂಡ ಈ ಕೇಸ್ನಲ್ಲಿ 2024ರಲ್ಲಿ ರಿಜಿಸ್ಟರ್ ಆಗಿತ್ತು. 14 ವರ್ಷದ ಹುಡುಗಿ ಮೇಲೆ ಸೆಕ್ಷುವಲ್ ಹರಾಸ್ಮೆಂಟ್ಗೆ ಟ್ರೈ ಮಾಡಿದ್ರೆ ಅಂತ ಹೇಳ್ಬಿಟ್ಟು 2024ರಲ್ಲಿ ಅವರು ಕೂಡ ಈ ಕೇಸ್ಗೆ ಇನ್ನೂ ಹೋರಾಡ್ತಾನೆ ಇದ್ದಾರೆ. ಎಂತ ದುಡ್ಡು ಏನಂತಾರೆ, ಕೆಲವರು ಪೋಕ್ಸೋ ಕೇಸ್ ರಿಜಿಸ್ಟರ್ ಆದ್ರೆ ದುಡ್ಡಿದೆ ಏನ್ ಬೇಕಿದ್ರೆ ಮಾಡ್ಬೋದು ಅಂತಾರೆ. ಯಡಿಯೂರಪ್ಪ ಹತ್ರ ಅಷ್ಟೊಂದೆಲ್ಲ ದುಡ್ಡಿದೆ, ಅವರೇ ಏನು ಮಾಡೋಕ್ಕಾಗ್ತಿಲ್ಲ. ಅದಕ್ಕೆ ಮರ್ಡರ್ ಕೇಸ್ನ ಬೇಕಿದ್ರೆ ಏನ್ ಬೇಕಿದ್ರೆ ಮಾಡ್ಬೋದು, ಅದ್ರ ಪೋಕ್ಸೋ ಕೇಸಲ್ಲಿ ಯಾರು ಗೆಲ್ಲಕ್ಕಾಗ್ತಿಲ್ಲ ಅಂತ ಒಂದು ದೊಡ್ಡ ಕೇಸ್ ಇದು.